ವರ್ಷ ಕಾವೇರಿ, ವೆಲ್ಕಮ್ ಬ್ಯಾಕ್ ಟು ಮೀ. ಆ್ಯಕ್ಚುಲಿ ನನಗೆ ಪೀರಿಯಡ್ಸ್ ಇರೋದಕ್ಕಷ್ಟೇ ನಾನು ವರ್ಕೌಟ್ ಮಾಡ್ತಿಲ್ಲ, ಇಲ್ಲಾಂದರೆ ನಾನು ಮಾಡ್ತಾಯಿದ್ದೆ. ಆ್ಯಂಡ್ ನೆಕ್ಸ್ಟ್ ಇದರಿಂದ ನಾನು ಏನೇನು ವರ್ಕೌಟ್ ಮಾಡ್ತೀನಿ ಅಂತಲೂ ನೀವು ತೋರಿಸ್ಕೊಡ್ಬೋದು. ಓಕೆ, ಇವತ್ತಿನ ದಿನನ ಸ್ಟಾರ್ಟ್ ಮಾಡೋಣ ಬನ್ನಿ. ಐ ಹೋಪ್ ನಿಮ್ಮೆಲ್ಲರೂ ದಿನವೂ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಚಾರ್ಲಿ ಜೊತೆ ಫುಲ್ ಜಗಳ ಆಡ್ದೆ ಆಯಿತಾ, ಮಾತಾಡ್ಸ್ತಾ ಇಲ್ಲ ನಾನು. ಯಾರು ಇಲ್ಲ, ಹೆಂಗಾಡ್ತಾನೆ ಚಾರ್ಲಿ. ಇವತ್ತು ಮನೇಲಿ ಯಾರೂ ಇಲ್ಲ, ಎಲ್ಲ ಚೌಕ್ತಾರೆ. ಈ ಥರ ನಾನು ಚಿಯಾ ಸೀಡ್ಸ್ನ ಯಾವ ಥರ ಕುಡಿಯೋದಂತ ನೋಡಿ. ಇದು ನೈಟೇ ನೆನೆಸಿಟ್ಟಿರ್ತೀನಿ. ಈಗ ಇದನ್ನು ಇನ್ನೊಂದು ಕಪ್ಗೆ ಹಾಕ್ಕೊಂಡು ಸ್ವಲ್ಪ ಬಿಸಿ ನೀರಲ್ಲ, ವಾರ್ಮ್ ವಾಟರ್ನ ಹಾಕೋತಾ ಇದ್ದೀನಿ. ಆ್ಯಕ್ಚುಲಿ ಇದೊಂದೇ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ತುಂಬ ಚೇಂಜ್ ಮಾಡಿರೋದಂದರೆ, ಯಾಕೆಂದರೆ ನಾನು ತುಂಬ ಬ್ಲಾಟಿಂಗ್ ಎಲ್ಲ ಹಾಕ್ತಾಯಿದ್ದು ಮುಂಚೆ. ಬಟ್ ಈಗ ಚಿಯಾ ಸೀಡ್ಸ್ ಕುಡಿತಾ ಇದ್ದೀನಲ್ವ, ಅದಕ್ಕೋಸ್ಕರ ಇದೆಲ್ಲ ಓಕೆ, ಬ್ಲಾಟಿಂಗ್ ಎಲ್ಲ ಅಷ್ಟು ಆಗೋಲ್ಲ ಆ್ಯಂಡ್ ಕಂಟ್ರೋಲ್ ಆಗುತ್ತೆ. ಆ್ಯಂಡ್ ನಾನೀಗ ವಾಕ್ ಮಾಡಿಲ್ಲ ಅಂದ್ರೂ, ಒಂದು ವಾರ ವಾಕ್ ಮಾಡಿಲ್ಲ ಅಂದರೂ ವೆಯ್ಟ್ ಗೇನೂ ಆಗೋಲ್ಲ. ಸೊ ಐ ಆಮ್ ಕೂಲ್, ಯಾಕಂದರೆ ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ತೀನಿ. ಹಾಗೆ ನಾನು ಏನು ತಿನ್ನಬೇಕು ಅದು ನಾನು ಲಿಮಿಟಲ್ಲಿ ತಿಂತೀನಿ. ನಾನು ರೈಸೇ ತಿನ್ನೋದು ಮಧ್ಯಾಹ್ನ, ಬಿಕಾಸ್ ನಮ್ಮ ಒಂದು ಇಂಡಿಯನ್ ಬಾಡಿಗೆ ರೈಸ್ ಇಲ್ಲ ಅಂದರೆ ಆಗೋಲ್ಲ. ಮತ್ತು ನನಗಂತೂ ರೈಸ್ ಇಲ್ಲ ಅಂದರೆ ಎನರ್ಜಿ ಇರೋಲ್ಲ, ನಾನು ಬಿದ್ದೇ ಹೋಗ್ತೀನಿ, ಆ ಥರ ಆಗುತ್ತೆ. ಸೊ ನಾನು ರೈಸ್ ತಿಂತೀನಿ, ಅದರಲ್ಲೂ 100 ಗ್ರಾಮ್ ಅಷ್ಟೇ. ಸೊ ಲಿಮಿಟ್ ಇರಬೇಕು, ಏನು ತಿಂದರೂ ಲಿಮಿಟ್ ಅಷ್ಟೇ. ನೀವು ಏನಾದರೂ ತಿನ್ನಿ, ಆದರೆ ಹೊರಗಡೆ ಫುಡ್ನ ತುಂಬ ಅವಾಯ್ಡ್ ಮಾಡಬೇಕು. ಯಾಕಂದರೆ ಅಲ್ಲಿ ಸೋಡಾ ಎಲ್ಲ ಹಾಕಿರ್ತಾರೆ ಆ್ಯಂಡ್ ತುಂಬ ಬ್ಯಾಡ್ ಫಾರ್ ಹೆಲ್ತಾಗಿ, ಅದರಿಂದನೂ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಹೆಲ್ತೆಲ್ಲ ಇಶ್ಯೂಸ್ ಆಗುತ್ತೆ. ನಾನು ಆಚೆಗಡೆ ಫುಡ್ ತಿನ್ನಲ್ಲ, ಮನೇಲೇ ತಿನ್ನೋದು. ಆದಷ್ಟು ಮನೇಲಿ, ನಾನು ಆಚೆನೇ ಹೋಗಲ್ಲ, ಅದಕ್ಕೆ ನಾನು ಆಚೆಗಡೆ ತಿನ್ನಲ್ಲ. ಆಚೆಗಡೆ ಹೋದ್ರೂ ನೀವು ಯು ಕ್ಯಾನ್ ಹ್ಯಾವ್ ಇಡ್ಲಿ, ನೀರು ದೋಸೆ, ಇಲ್ಲ ಅಂದರೆ ಆ್ಯಕ್ಚುಲಿ ಚಪಾತಿನೂ ಬೇಡ ಆಯಿತಾ, ಯಾಕಂದರೆ ಅವ್ರು ಅದನ್ನ ಬೇಯಿಸಿರಲ್ಲ ನೀಟಾಗಿ. ನಾನು ನೋಡಿದ್ದೀನಿ, ಎಷ್ಟೊಂದು ಬೆಂದೇ ಇರಲ್ಲ. ಎಲ್ಲ ಒಂದೊಂದು ಕಡೆ ಚೆನ್ನಾಗಿರುತ್ತೆ ಅಷ್ಟೇ, ಬಟ್ ಎಲ್ಲ ಕಡೆಯೂ ಚೆನ್ನಾಗಿರಲ್ಲ. ಅದಕ್ಕೆ ಇಲ್ಲಾಂದರೆ ಕರ್ಡ್ ರೈಸ್ ತಿನ್ನಿ, ಇಲ್ಲಾಂದರೆ ರಸಮ್ ರೈಸ್ ತಿನ್ನಿ, ಅಷ್ಟೇ. ಇದಿಷ್ಟೇ, ಇದನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಪ್ರೋಟೀನ್ ರಿಚ್ ಬೇಕು ಅಂದರೆ ನೀವು ದಾಲ್ ಕಿಚಡಿ ತಿನ್ಬೋದು, ಅದು ತುಂಬಾ ಹೆಲ್ದಿ, ಪ್ರೋಟೀನ್ ರಿಚ್, ಅಷ್ಟೇ. ಇದನ್ನು ಬಿಟ್ಟರೆ ಆಚೆಗಡೆ ಬೇರೆ ಮತ್ತು ಫ್ರೂಟ್ ಜ್ಯೂಸ್ ಅಷ್ಟೇ. ನೀವೇನಾದರೂ ಫ್ರೂಟ್ ಜ್ಯೂಸ್ ತೊಗೊಂಡ್ರೆ, ಫ್ರೆಶ್ ಫ್ರೂಟ್ ಜ್ಯೂಸ್ ತೊಗೊಂಡ್ರೆ ಅದರಲ್ಲಿ ಶುಗರ್ ಇರಬಾರ್ದು, ಅದನ್ನ ನೋಡ್ಕೊಳ್ಳಿ. ನೋ ಶುಗರ್, ನೋ ಐಸ್ ಕುಡೀರಿ, ಹಾಗೆ ಕುಡೀರಿ. ಎಲ್ಲರೂ ಕೇಳ್ತಿದ್ರಲ್ಲ ಲಿಲ್ಲಿ ಅಲ್ಲೇ ಅಂತ, ಅಲ್ಲಿ ನೋಡಿ ಲಿಲ್ಲಿ 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 ಲಿಲ್ಲಿ. ಅವಳಿಗೆ ಶೈ, ಅವಳ ಮುಖನೇ ತೋರಿಸಲ್ಲ ನೋಡಿ ಲಿಲ್ಲಿ. ಸೊ ಲಂಚ್ಗೆ ಇವತ್ತು ಮೀನು ಸಾರು, ಹಾಗೆ ರೈಸ್ ಆ್ಯಂಡ್ ಎಗ್. ಆ್ಯಕ್ಚುಲಿ ಮಲ್ಕೊಂಬಿಟ್ಟಿದ್ದೆ ಆಯಿತಾ, ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಆ್ಯಂಡ್ ಈಗ ಒಂದು ಗೇಮ್ ಆಡೋಣ ಅಂತ ಇದ್ದೀವಿ. ದ್ಯಾಟ್ ಈಸ್ ಇನ್ಸ್ಟಾದಲ್ಲಿ ಒಂದು ಟ್ರೆಂಡಿಂಗ್ ಗೇಮ್ ಇತ್ತು ಗೊತ್ತಾ, ಈ ಲೂಡೋ ಡೈಸ್ ಹಾಕಿ, ಹಾಗೆ ಪೊಟ್ಯಾಟೊ ಚಿಪ್ಸ್ನೆಲ್ಲ ಇಟ್ಟು ಆ್ಯಂಡ್ ಒಂದ್ರ ಮೇಲೆ ಫುಲ್ ಚಿಲ್ಲಿ ಲೈಕ್ ವಸಾಬಿ ಅದನ್ನೆಲ್ಲ ಹಾಕಿ ಹಾಗೆ ಪಿಕ್ ಮಾಡಬೇಕು. ಅಂದರೆ ಆ ಡೈಸಲ್ಲಿ ಎಷ್ಟು ಬರುತ್ತೋ ಅಷ್ಟು ಚಿಪ್ಸ್ನ ನಾವು ತಿನ್ನಬೇಕು. ಲಾಸ್ಟಲ್ಲಿ ಯಾವುದು ಉಳಿದಿರುತ್ತೋ ಅದು ಅವ್ರಿಗೆ ಅನ್ನೋ ಥರ. ಈಗ ನಾನು ಪಪಾಯ ತಿಂತಾಯಿದ್ದೀನಿ, ಪಪಾಯ ಹಾಗೆ ಗ್ರೀನ್ ಟೀ. ನೈನು ಕೊಡ, ಪೇಪರ್ ಕೊಡು. ನೈನ ಏನು ಗೊತ್ತಾ, ಯಾರೋ ಕಮೆಂಟಲ್ಲಿ ಕೇಳಿದ್ರು ಯಾಕೆ ನಿನ್ನ ತಂಗಿ ಯಾವಾಗಲೂ ಈ ಡ್ರೆಸ್ ಹಾಕ್ತಾರೆ ಅಂತ. ನೀನೇನು ಹೇಳ್ತೀಯ ಅವ್ರಿಗೆಲ್ಲ? ಹೇಳು, ಖುಷಿ ನಿಂಗೆ ಹೇಳು, ಅದು ನಿನ್ನ ಕಂಫರ್ಟ್ ಅಂತ ಹೇಳು. ನನ್ನ ಕಂಫರ್ಟ್. ಹೌದಾ? ಆಯ್ತು. ಓಕೆ ಗೈಸ್, ಈಗ ನಾವು ಈ ಚಾಲೆಂಜ್ ಟ್ರೈ ಮಾಡ್ತೀವಿ. ಬಾ ನೈನಾ, ಲೆಟ್ಸ್ ಡೂ, ಬಾ. ಓಕೆ ನೈನು,
ಸೊ ಇವತ್ತಿನ ಡೈಲಿ ವ್ಲಾಗಲ್ಲಿ ಇದೊಂದು ಗೇಮ್ ಆ್ಯಡ್ ಮಾಡೋಣ ಅಂತ. ಯಾಕಂದರೆ ತುಂಬ ಜನ ಹೇಳಿರೋದಿದೆ, ನೀವೇನು ಗೇಮ್ ಆಡಲ್ಲ, ಬೋರ್ ಆಗುತ್ತೆ ನಿಮ್ಮ ವಿಡಿಯೋ ನೋಡೋಕ್ಕೆ ಅಂತಲ್ಲ. ಸೊ ಅದಕ್ಕೋಸ್ಕರ ಈಗ ನಾವು ಗೇಮ್ ಆಡ್ತಾ ಇದ್ದೀವಿ. ಚಾರ್ಲಿ ಗೇಮ್ ಆಡೋಣ? ಹಾಂ ಚಾರ್ಲಿ ರೆಡಿಯಾ? ಅವನಿಗೆ ಇದು ಬೇಕು ಅಷ್ಟೇ. ಹಾಯ್ ಚಾರ್ಲಿ. ಹಾಯ್ ಹಾಯ್. ಇಟ್ಟಿದ್ದೀವಿ ವಸಾಬಿ ಪೇಸ್ಟ್. ಸೊ ಪಿಂಗಲ್ಸ್ ನಾನು ಇತ್ತದಿದ್ದೀನಿ, ಪಿಂಗಲ್ಸ್ ಆನಿಯನ್ ಫ್ಲೇವರ್. ಏನೇನೋ ತಗೊಂಡ್ರೆ ನಮ್ಮ ಚಾರ್ಲಿಗೆ ಏನಾದರೂ ಹೇರ್ ಬ್ಯಾಂಡ್ ಇಷ್ಟ. ಅಲ್ಲಿ ಹೇರ್ ಬ್ಯಾಂಡ್ ಇಷ್ಟ ಇಲ್ಲಿ. ಓಕೆ, ಈಗ ಆಡ್ತೀವಿ. ಹಾಗೆ ನಾವು ಈ ಒಂದು ಡೈಸ್ನ ಇಟ್ಕೊಂಡಿದ್ದೀವಿ, ಹಿಂಗೆ ಮಾಡಿ ತಗೋ. ಇದು ಮುದ್ದೋಗಿದ್ದೆ. ಮುದ್ದೋಗಿದ್ದೆ. ವಾ ಸ್ಯಾಟಿಸ್ಫ್ಯಾಕ್ಷನ್. ಇಲ್ಲಿ ಎಷ್ಟು ಚೆನ್ನಾಗಿದೆ. ಮುರಿದೋಯ್ತಪ್ಪ. ಪೇಸ್ಟ್ನ ಹಾಕ್ತಾ ಇದೀವಿ. ಇದು ತುಂಬ ಸ್ಪೈಸಿ ಇರುತ್ತೆ. ಆ್ಯಕ್ಚುಲಿ ಸುಶಿ ಯಾರ್ಯಾರು ತಿಂದಿರೋ ಅವ್ರಿಗೆಲ್ಲ ಗೊತ್ತಿರುತ್ತೆ. ಚಾಲಿ ಚಾಲಿ ಅವನಿಂದ ಹೋಗ್ತಾನೆ. ಓಕೆ, ನಾನು ಎಲ್ಲಿ ಹಾಕೋಣ? ಇಲ್ಲ ಇಲ್ಲಿ ಸೆಂಟರಲ್ಲಿ ಇರಲಿಲ್ಲ. ಎಷ್ಟು ಹಾಕೋಣ? ಅಕ್ಕ ಅದು ಆ್ಯಕ್ಚುಲಿ ಒಂಚೂರು ತಿಂದ್ರು ಒಂಚೂರು ಹಾಕಿದ್ರು ಇಷ್ಟು ಇರುತ್ತೆ. ಒಂದೇ ಬಡ್ಡಿ ಚಿಕೆ ಇಷ್ಟು ಈ ಥರ ಪ್ರಿಂಗಲ್ಸ್ನ ಹಾಕಿಕ್ಕಿದ್ದೀವಿ. ಇಲ್ಲಿ ಒಂದಕ್ಕೆ ಮಾತ್ರ ಇದನ್ನ ವಸಾಬಿ ಪೇಸ್ಟ್ನ ಹಾಕಿದ್ದೀವಿ. ಇಲ್ಲಿ ಚಾರ್ಲಿ ಫಸ್ಟ್ ನೀನು ನೈನಾ ಪ್ಲೀಸ್. ನೈನಾ ಕುಸ್ಕಿ ಅಲ್ಲಿ ಇಲ್ಲಿ ಕಾಣಿಸಿದೆಯಲ್ಲ. ಫಸ್ಟ್ ನೀನೆ. ಓಕೆ, ನೀನೆ ನೈನಾ, ನೀನೆ ಎಂತ ಮಾಡಾಯ್ತಾ? ಒಂದು ತಿಂಗೊಂಡು 3 1 2 3. Two. Okay? 4. 1 2 3 4. 그냥 갈게요. 많이 보여줘. 이거 어떡해. 1, 2, 3, 4. 이거 어떡해. 이거 잘할게. 이거. 꼬리새로 떨린 제품. 알다. 1, 2, 3, 4, 5, 6. Đi khua đấy muối cả. ಅಯ್ಯೋ
ಸ್ಯಾಂಡ್ವಿಚ್ ಮಾಡಿದ್ದೀನಿ. ಸ್ಯಾಂಡ್ವಿಚ್ ಇಡಬಿಟ್ಟು ಮಾಡು. ಖಾರ ಪಟ್ಟು ಆಮೇಲೆ ಕೊಟ್ಟಿದ್ದಾರೆ. ಅಕ್ಕ ಖಾರ ಪಟ್ಟು ಆಮೇಲೆ ನೀನೇ ಇಟ್ಟಿ ಹಚ್ಚಕ್ ನಾನಲ್ಲ. ಅಬ್ಬಾ ಹೊಟ್ಟೆ ಉರಿಯೋದು ಅಂದರೆ ಇದೆ ಅನ್ಸುತ್ತೆ. ನಿನ್ನ ಆಕೆ ಕಿವಿ ಫುಲ್ ಬಿಸಿಯಾಗಿದೆ ನೋಡು. ನನ್ನ ಮೂಗಲ್ಲ. ಓಕೆ, ಯು ನೋ ದಟ್ ಫಿಲ್ಟರ್. ಅದಕ್ಕೆ ಹೇಳೋದು. ಓಕೆ, ಅಚ್ಚಿ ಅಂತ ಇಕ್ಕ ಗೇಮ್ ಮುಗೀತು. ಕಲೆ ಏನು ಇನ್ನೊಂದು ಗೇಮ್ ಬೇಕಾ ನಿಂಗೆ? ಬಂದ್ಬಿಡು. ನಾನೇ ಕೇಳೋದು. ಹೊಟ್ಟೆಲ್ಲ ಉರಿದ್ದದೆ. ನೈನಾ ಈಗ ಅಕಸ್ಮಾತ್ ನೀರು ತಿನ್ನೋದಾದ್ರೆ ಅಷ್ಟೇ ಅಷ್ಟ ಚಾನ್ಸ್ ಇಲ್ಲ. ಕೊಡು 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 ಕೊಡು. ಇಡು ಇಡು ಇಡು. ಹಾ, ವಾಹ್, ಹೆಂಗೆ ಹಾಕಿದಾಳೆ ಅಂದರೆ ಅವಳು ಸಿ ಹೀಗೆ. ಇನ್ನು ಹಾಕೊಂಡು ಅದನ್ನು ಗೊತ್ತಿಲ್ಲ. ಈಗ ದಾಡು ನೀನೇ ಸ್ಟಾರ್ಟ್. ನಾ ಕಡೆ ಸ್ಟಾರ್ಟ್ ಮಾಡಿ. ಹೇಳಿದ್ದೀನಿ ನನಗೆ ಬಂದರೆ ನಾನು ತಿನ್ನೋದಿಲ್ಲ. ನಾನು ಗೊತ್ತಿಲ್ಲ. ಹಂಗಲ್ಲ ಇಲ್ಲ ನೇನ, ಎಷ್ಟು ನಾನು ತಿನ್ನೋದು. ಗಡಿಸ ಅವಳಿಗೆ ತಿನ್ಸಕ್ ಬೇಡಪ್ಪ. ಅಯ್ಯೋ ಅಕ್ಕ ಇದಿಲ್ಲ. ಏನು ಏನು ಸ್ಯಾಂಡ್ವಿಚಾ?
ಅಚ್ಚಾ ಗಾಳಿ ಬಂತು. ಎಸ್ ಗಾಯ್ಸ್, ಈಗ ಚಾಲೆಂಜ್ ಮುಗೀತು. ಅವಳು ಅಂತ ಓಕೆ, ಈಗ ಮುಗೀತು ರೈಟಾ? ಬೇಡಪ್ಪ ಈಗ ನನಗೆ ಎಷ್ಟಿತ್ತೇಳು ವಾಮಿಟ್ ಬರ್ತಿದೆ. ಆಗ್ತಿಲ್ಲ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಗೇಮ್. ಇನ್ನೂ ಎಂಡ್ ಆಗಿಲ್ಲ ಬ್ಲಾಗ್, ನೋಡ್ತಾ ಇರಿ. ಡಿನ್ನರ್ಗೆ ಈಗ ನಾನು ರಾಗಿ ಅಂಬಲಿ ಕುಡಿತಾ ಇದ್ದೀನಿ. ಅದಕ್ಕೆ ಆನಿಯನ್, ಚಿಲ್ಲಿ ಹಾಗೂ ಇದು ರಾಗಿ. ಇಂಟ್ರೆಸ್ಟಿಂಗ್ ಪಾರ್ಟ್ಗೆ ಬರೋಣ. ಆ್ಯಕ್ಚುಲಿ ನನಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ, ಬಟ್ ಆದರೂ ನಾನು ಇವಾಗ ರಿಸರ್ಚ್ ಎಲ್ಲ ಮಾಡಿ ನನಗೆ ನಾನೇ ಸಾಲ್ವ್ ಎಲ್ಲ ಮಾಡಿಕೊಂಡು ಈಗ ಗೊತ್ತಾಯಿತು ಅದು ಯಾವ ಥರ ಮಾಡೋದು ಅಂತ. ಐ ಮೀನ್, ಈ ಒಂದು ಸರ್ಕಲ್ ಏನಿದೆ ಅದ್ರ ಬಗ್ಗೆ. ಅಂದರೆ ಈ ಸರ್ಕಲ್ ಎಲ್ಲ ಫಿಲ್ ಆದರೆ ನಮ್ಮ ಲೈಫಲ್ಲಿ ಅಂದರೆ ನಮಗೆ ಏನು ಪರ್ಪಸ್ಗಾಗಿ ನಾವು ಈ ಲೈಫ್ನ ಲೀಡ್ ಮಾಡ್ತಿದ್ದೀವಿ ಅನ್ನೋದನ್ನ ನಾವು ತಿಳ್ಕೊಬೋದು ಅಂತ ಇರೋದು. ಸೊ ಲೆಟ್ಸ್ ಸಿ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಫ್ರೆಂಚ್ ಫಿಲಾಸಫರ್ ಪ್ರಕಾರ ಅವರು ಇದನ್ನು ರೇಸನ್ ಡೇಟ್ರೆ ಮತ್ತು ಇಲ್ಲಿ ಹಾಕಿರ್ತೀನಿ ನೋಡಿ, ನಂಗೆ ಅದು ಪ್ರಾನ್ಸ್ ಬರ್ತಾಯಿಲ್ಲ, ಅಂತ ಕರೀತಾರೆ. ಅಂದರೆ ರೀಸನ್ ಫಾರ್ ಬೀಯಿಂಗ್ ಅಂತ. ಆ್ಯಕ್ಚುಲಿ ನಮ್ಮ ಒಳಗಡೆನೆ, ಅಂದರೆ ಫುಲ್ ಡೀಪ್ ಇನ್ಸೈಡೇ ಐಕಿಗಾಯ್ ಅನ್ನೋ ಒಂದು ವಿಷಯ ಇರುತ್ತಂತೆ. ಬಟ್ ಅದನ್ನ ಹುಡ್ಕೋದಕ್ಕೆ ಒಂಚೂರು ಪೇಷನ್ಸ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಡ್ರಾಯಿಂಗ್ ಬಗ್ಗೆ ಹೇಳ್ತೀನಿ ಆಯಿತಾ? ಇಲ್ಲಿ ಪಿಕ್ಚರ್ ಹಾಕಿರ್ತೀನಿ, ಬೇಕಾದ್ರೆ ಆ ಡ್ರಾಯಿಂಗ್ ನೋಡ್ಕೊಳ್ಳಿ. ಸೊ ಇದು ಏನಂದರೆ, ಜಸ್ಟ್ ಥಿಂಕ್ ಇದೊಂದು ಪಝಲ್ ಅಂತ ಆಯಿತಾ? 4 ಪೀಸಸ್, ಇದಕ್ಕೆ 4 ಪೀಸ್ ಬೇಕು ಟು ಕಂಪ್ಲೀಟ್. ನಾನು ಏನು ನೋಡ್ಕೊಂಡು ಹೇಳ್ತಾ ಇದ್ದೀನಿ ಅಂತ ಮೊದಲೇ ಹೇಳ್ಬಿಡುತ್ತೆ. ನಾನೆಲ್ಲ ಬರ್ಕೊಂಡಿದ್ದೀನಿ, ಸೊ ದಟ್ ಐ ಕ್ಯಾನ್ ಎಕ್ಸ್ಪ್ಲೇನ್ ಅಂತ. ಅಂದರೆ ನಾನು ಯಾವ ಥರ ಅರ್ಥ ಮಾಡ್ಕೊಂಡಿದ್ದೀನಿ ಆ ಥರ ಬರ್ಕೊಂಡಿದ್ದೀನಿ. ಸೊ ನಮಗೀಗ 4 ಪೀಸ್ ಪಝಲ್ ಬೇಕು ಕಂಪ್ಲೀಟ್ ಮಾಡೋದಕ್ಕೆ ಆಯಿತಾ? ಒಂದು ಬಾಕ್ಸ್ ಒಂದು ಸರ್ಕಲ್ ಆ ಥರ ಕಂಪ್ಲೀಟ್ ಮಾಡೋದಕ್ಕೆ. ಅಕಸ್ಮಾತ್ ಒಂದು ಪೀಸ್ ಆಫ್ ಪಝಲ್ ಏನಾದರೂ ಮಿಸ್ ಆದರೆ ಅದು ಇನ್ಕಂಪ್ಲೀಟ್ ಆಗುತ್ತೆ. ಅದೇ ಒಂದು ಲೈಫ್. ನಮ್ಮ ಒಂದು ಜೀವನದಲ್ಲಿ ಎಲ್ಲನೂ ಕರೆಕ್ಟಾಗಿರಬೇಕು. ಒಂದು ಪಝಲ್ ಏನಾದರೂ ಆಚೆ ಇದ್ದರೆ, ನಾವೇನಾದರೂ ಒಂಚೂರು ರಿಗ್ರೆಟ್ ಅದು ಇದೇನಾದರೂ ಆದರೆ, ಸೊ ಅದೊಂದನ್ನು ಆಚೆ ಹಾಕಿದ್ರೆ ದಿ ಪಝಲ್ ವಿಲ್ ಬಿ ಇನ್ಕಂಪ್ಲೀಟ್. ಅಂದರೆ ನಮ್ಮ ಲೈಫಲ್ಲಿ ನಾವು ಏನು ಮಾಡಬೇಕು, ಏನು ಪರ್ಪಸ್ ಅನ್ನೋದೇ ನಮಗೆ ವೇಸ್ಟ್ ಆಗೋಗುತ್ತೆ. ನಿಮ್ಗೆ ಇವಾಗ 4 ಸ್ಟೆಪ್ ಫಾರ್ಮುಲಾ ಹೇಳ್ತೀನಿ, ಇದನ್ನ ಮಾತ್ರ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ದಿ ಹಾರ್ಟ್ ಅಂದರೆ ಹೃದಯ. ನಮ್ಮ ಮನಸ್ಸಿನಲ್ಲಿ ಅಂದರೆ ನಮಗೆ ಇಷ್ಟ ಆಗುವಂಥ ಕೆಲಸ, ಅಂದರೆ ವಾಟ್ ಯು ಲವ್ ಡೂಯಿಂಗ್. ಆದರೆ ನಿಮಗೆ ಅದು ಏನು ಹೇಳ್ತಾರೆ, ನಿಮಗೆ ಅದಕ್ಕೆ ಸಂಬಳ ಸಿಕ್ಕಿಲ್ಲ ಅಂದ್ರೂ ಇಟ್ಸ್ ಫೈನ್. ಅಂದರೆ ಇಫ್ ಯು ಡೋಂಟ್ ಗೆಟ್ ಪೇಡ್ ಆಲ್ಸೋ ಇಟ್ಸ್ ಫೈನ್, ಬಟ್ ಐ ಲವ್ ಟು ಡೂ ದಟ್ ಥಿಂಗ್ ಅಂತಂದರೆ ಏನದು, ಅದನ್ನ. ಹಾಗೆ ಸೆಕೆಂಡ್ ಒನ್, ದಿ ಸ್ಟ್ರೆಂತ್, ನಿಮ್ಮ ಬಲ. ವಾಟ್ ಆರ್ ಯು ಆ್ಯಕ್ಚುಲಿ ಗುಡ್ ಎಟ್, ಅಂದರೆ ನಿಮ್ಮ ಟ್ಯಾಲೆಂಟ್ ಏನಿದೆ ಅದ್ರ ಬಗ್ಗೆ ಆಯಿತಾ? ಆ್ಯಂಡ್ ದಿ ಥರ್ಡ್ ಒನ್ ಇಸ್ ದಿ ನೀಡ್ ಅಂದರೆ ನಿಮಗೆ ಬೇಕಿರೋವಂಥದ್ದು ಏನು ಅಂತ. ಅಂದರೆ ವಾಟ್ ಡಸ್ ದಿ ವರ್ಲ್ಡ್ ಆರ್ ಯುವರ್ ಕಮ್ಯುನಿಟಿ ನೀಡ್ ರೈಟ್ ನೌ ಅನ್ನೋದು. ಅದು ನಿಮ್ಮಿಂದ, ಅಂದರೆ ಅವರಿಂದ ನಿಮಗೇನು ಬೇಕು ಅನ್ನೋದು, ದಟ್ ಶುಡ್ ಯು ನೋ. ಥರ್ಡ್ ಒನ್, ದಿ ನೀಡ್, ವರ್ಲ್ಡ್ಗೆ ಏನು ಬೇಕು ಅನ್ನೋದನ್ನ ತಿಳ್ಕೊಬೇಕು. ಅಂದರೆ ನಮ್ಮಿಂದ ಏನು ಬೇಕು ಅನ್ನೋದು ತಿಳ್ಕೊಬೇಕು. ಹಾಗೆ ದಿ ವಾಲೆಟ್. ಫೋರ್ತ್ ಒನ್, ದಿ ವಾಲೆಟ್, ವಾಟ್ ಕ್ಯಾನ್ ಯು ಆ್ಯಕ್ಚುಲಿ ಚಾರ್ಜ್ ಮನಿ ಫಾರ್ ಅಂತ. ನಿಮ್ಮ ಒಂದು ಈ ಕೆಲಸದಿಂದ ಓಕೆ, ಜನರು ಇಷ್ಟು ನನಗೆ ಪೇ ಮಾಡ್ಬೋದು, ಇಷ್ಟು ಸ್ಯಾಲ್ರಿ ಕೊಡ್ಬೋದು ನಿಮ್ಮ ಈ ಟ್ಯಾಲೆಂಟಿಗೆ ಅನ್ನೋದು ಯಾಕೆ ಅಂತ. ಅಂದರೆ ಅದ್ರ ಬಗ್ಗೆನೂ ಥಿಂಕ್ ಮಾಡಿ ಅಂತ. ದಿ ವಾಲೆಟ್, ನಿಮಗೆ ಆ ಟ್ಯಾಲೆಂಟ್ ಇದೆ ಅಂದಾಗ ನಿಮಗೆ ಸ್ಯಾಲ್ರಿ ಸಿಗಬೇಕು ಅನ್ನೋದಿದ್ರೆ ಇಟ್ ಈಸ್ ಫೈನ್, ಇಟ್ ಈಸ್ ಗುಡ್ ಕಾಸ್. ಹಾಗೆ ಇದೊಂದು ಮೇನ್ ಆಯಿತಾ, ಮೇನ್ ಥಿಂಗ್. ಈ ಒಂದು ಸರ್ಕಲಲ್ಲಿ ನಿಮಗೆ ಅದೊಂದು ಸೆಂಟರ್ ಸರ್ಕಲ್ ಕಾಣಿಸ್ತಿದೆಯಾ, ದಟ್ ಈಸ್ ಕಾಲ್ಡ್ ಆಸ್ ದಿ ಸ್ವೀಟ್ ಸ್ಪಾಟ್. ಇಲ್ಲಿ ಯಾವ ಥರ ಅಂದರೆ, ನೀವೆಲ್ಲ ಇದು ಆ್ಯಕ್ಚುಲಿ ಇದು ಸ್ಕೂಲ್ಸಲ್ಲೆಲ್ಲ ನಮಗೆ ಹೇಳ್ಕೊಟ್ಟಿರ್ತಾರೆ ಈ ಒಂದು ಡಯಾಗ್ರಾಮ್ ಎಲ್ಲ. ಓಕೆ, ಈ ಕಡೆಯಿಂದ ಈ ಕಡೆ ಸರ್ಕಲ್ ಆಗಿ, ಆ್ಯಂಡ್ ಇಫ್ ಯು ಜಾಯಿನ್ ದಟ್ ದೇರ್ ಶುಡ್ ಬಿ ಸಮ್ ಅಂದರೆ ಈಕ್ವೇಷನ್ಸ್ ಎಲ್ಲ ಸಾಲ್ವ್ ಮಾಡೋದೆಲ್ಲ ಇರ್ತಾಯಿತ್ತು. ನಿಮ್ಗೆ ಯಾರಾದರೂ ನೆನಪಿದ್ರೆ ಓಕೆ. ಸೊ ನನಗದು ಚೂರು ನೆನಪಾಗ್ತಿದೆ ಅಷ್ಟೇ, ಬಟ್ ಪೂರ್ತಿಯಾಗಿ ನೆನಪಾಗ್ತಾ ಇಲ್ಲ. ಸೊ ಈಗ ಅದೊಂದು ಸ್ವೀಟ್ ಸ್ಪಾಟ್. ಸೊ ಈಗ ಇಫ್ ಯು ಲವ್ ಪ್ಲಸ್ ಟ್ಯಾಲೆಂಟ್, ಆದರೆ ಮನಿ ಬೇಡ, ಅಂದರೆ ಬಟ್ ನೋ ಮನಿ, ಇಟ್ಸ್ ಜಸ್ಟ್ ಯುವರ್ ಹಾಬಿ, ಯು ವಿಲ್ ಬಿ ಹ್ಯಾಪಿ ಬಟ್ ಬ್ರೋಕ್. ಯಾಕಂದರೆ ಆಲ್ರೆಡಿ ಓಕೆ, ಲವ್ ಇದೆ, ಟ್ಯಾಲೆಂಟ್ ಇದೆ, ನಿಮಗೆ ಖುಷಿಯಾಗೇ ಇರುತ್ತೆ, ಬಟ್ ಅದರಿಂದ ನಿಮ್ಗೇನು ದುಡ್ಡು ಸಿಗೋಲ್ಲ, ಏನೂ ಸಿಗೋಲ್ಲ. ಸೊ ಲೈಫ್ನ ಲೀಡ್ ಮಾಡೋಕ್ಕಾಗಲ್ಲ. ಸೊ ದಟ್ ಈಸ್ ನಾಟ್ ಓಕೆ. ನೀವು ಯಾವಾಗ ಮನಿ ಹಾಗೂ ಹ್ಯಾಪಿನೆಸ್ ಅಂದರೆ ಹ್ಯಾಪಿನೆಸ್ ಮಧ್ಯೆ ಚೂಸ್ ಮಾಡೋದನ್ನ ಬಿಡ್ತೀರೋ, ಆಗ
ಅಂದರೆ ನಿಮ್ಮ ಲೈಫಲ್ಲಿ ನೀವು ಅದೊಂದು ಪರ್ಪಸ್‌ನ ಹುಡುಕಬೇಕು ವೇರ್ ಮನಿ ಆ್ಯಂಡ್ ಹ್ಯಾಪಿನೆಸ್ ಎರಡೂ ಇನ್ಕ್ಲೂಡ್ ಆಗಿರುತ್ತೆ. ಅದ್ರ ಜೊತೆ ಬೇರೆ ಏನಾದರೂ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದಿದ್ದಾಗ ಮಾತ್ರ ಈ ಒಂದು ಐಕಿಗಾಯ್ ಕಂಪ್ಲೀಟ್ ಆಗುತ್ತೆ ಅಂತ. ಅಂದರೆ ಈ ಸೆಂಟೆನ್ಸ್ ಹೇಗಿದೆ ಅಂತ ಓದ್ತೀನಿ. ಐಕಿಗಾಯ್ ಈಸ್ ವೆನ್ ಯು ಸ್ಟಾಪ್ ಚೂಸಿಂಗ್ ಬಿಟ್ವೀನ್ ಮನಿ ಆ್ಯಂಡ್ ಹ್ಯಾಪಿನೆಸ್ ಆ್ಯಂಡ್ ಫೈಂಡ್ ದಿ ಒನ್ ಥಿಂಗ್ ದಟ್ ಗಿವ್ಸ್ ಯು ಬೋತ್. ಅರ್ಥ ಆಯ್ತಲ್ಲ? ಆಗಲೇ ನಂಗೆ ಕನ್ನಡದಲ್ಲಿ ಹೇಳಿದ್ದು ಅರ್ಥ ಆಗುತ್ತೆ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ನಾನು ಅಷ್ಟೊಂದು ಐ ಆಮ್ ನಾಟ್ ಗುಡ್ ಅಟ್ ಎಕ್ಸ್ಪ್ಲನೇಷನ್, ಬಟ್ ಆದರೂ ಟ್ರೈ ಮಾಡ್ತಾ ಇದ್ದೀನಿ. ಸೊ ಹಾಗೆ ಇಂಗ್ಲೀಷಲ್ಲೂ ಹೇಳಿದ್ದೀನಿ. ಸೊ ಅದನ್ನ ಮತ್ತೆ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಅಂದರೆ ಐಕಿಗಾಯ್ದು ಒಂದು ಈಕ್ವೇಷನ್ ಇದೆ. ಸೊ ಅದನ್ನ ಕಮೆಂಟಲ್ಲಿ ಹೇಳಿ, ನಾನು ನಿಮ್ಗೆ ಅದಕ್ಕೆ ಆನ್ಸರ್ ಮಾಡ್ತೀನಿ. ನಿಮಗೆ ಲೈಕ್ ಏನು ಬೇಕು ಆ್ಯಂಡ್ ಏನು ಬೇಡ ಅಂತ ಐ ವಿಲ್ ಲೆಟ್ ಯು ನೋ. ಈಗ ಸೊ ಈಕ್ವೇಷನ್ನ ನನಗೆ ಕಮೆಂಟಲ್ಲಿ ಹೇಳಿ, ನಾನು ನಿಮ್ಗೆ ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೊ ಈಕ್ವೇಷನ್ ಯಾವ ಥರ ಇದೆ ಅಂದರೆ, ಒನ್ ಥಿಂಗ್ ಯು ಲವ್ ಪ್ಲಸ್ ಒನ್ ಥಿಂಗ್ ಯು ಆರ್ ಗುಡ್ ಆ್ಯಟ್. ಇದನ್ನು ಆನ್ಸರ್ ಮಾಡಿ ನಾನು ನಿಮಗೆ ಅದಕ್ಕೆ ಆನ್ಸರ್ಸ್ ಕೊಡ್ತೀನಿ. ಅಂದರೆ ಕಾಮೆಂಟಲ್ಲೇ ರಿಪ್ಲೈ ಮಾಡ್ತೀನಿ ಅದ್ರ ಬಗ್ಗೆ. ಸೊ ಇದನ್ನು ಮಾತ್ರ ತಿಳ್ಕೊಳ್ಳಿ ಆ್ಯಂಡ್ ಲೆಟ್ ಮೀ ನೋ ಯಾರ್ಯಾರಿಗೆ ಏನೇನು ಬೇಕಿದೆ ಅಂತ, ಯಾರ್ಯಾರು ಇನ್ನೇಂದ್ರಲ್ಲಿ ಟ್ಯಾಲೆಂಟ್ ಇದ್ದೀರಾ ಅಂತ. ಇವತ್ತು ಆ್ಯಕ್ಚುಲಿ ಆ ಒಂದು ಸರ್ಕಲ್, ಆ ಇದ್ರ ಬಗ್ಗೆ ಐಕಿಗಾಯಿ ಸರ್ಕಲ್ ಬಗ್ಗೆ ಇತ್ತಲ್ಲ, ದಟ್ ಈಸ್ ಲವ್, ಹ್ಯಾಪಿನೆಸ್, ಮನಿ ಆ್ಯಂಡ್ ಜಾಬ್ ಆ್ಯಂಡ್ ಟ್ಯಾಲೆಂಟ್ ಆ ಥರ. ಸೊ ಅದಕ್ಕೋಸ್ಕರ ನಾನು ಆ ಕ್ವೆಶನ್ನ ಕೇಳಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಸೊ ನೋಡೋಣ ಹೇಗಿರುತ್ತೆ ಆನ್ಸರ್ಸ್ ಅಂತ. ಇವತ್ತಿನ ವೀಡಿಯೋದಲ್ಲಿ ಅವ್ರ ಹೆಸರೆಲ್ಲ ಓದಲ್ಲ, ಯಾಕೆಂದರೆ ಐ ಥಿಂಕ್ ಅವರು ಒಂದು ಪ್ರೈವೇಟ್ ವಿಷಯಗಳನ್ನ ಅವ್ರು ಹೇಳ್ತಾ ಇದ್ದಾರೆ. ಸೊ ಐ ಡೋಂಟ್ ವಾಂಟ್ ಟು ರಿವೀಲ್ ಇಟ್ ಅಷ್ಟೇ, ಪ್ರೈವಸಿ. ಸೊ ನಮ್ಮ ಮೊದಲನೇ ಕ್ವೆಶನ್, ಲೈಕ್ ಅವರ ಒಂದು ಆನ್ಸರ್ ನಾನು ಕೇಳಿದ ಕ್ವೆಶನ್ಗೆ. ನಾನು ಏನು ಕ್ವೆಶನ್ ಕೇಳಿದ್ದೆ ಅಂದರೆ, ನಿಮ್ಮ ಒಂದು ಫ್ಯೂಚರ್ ಮ್ಯಾನ್ ಅಥವಾ ಫ್ಯೂಚರ್ ವುಮೆನ್ ಹೇಗಿರಬೇಕು ಅನ್ನೋದನ್ನ ನಾನು ಕೇಳಿದ್ದೆ. ಸೊ ಇವ್ರು ಆನ್ಸರ್ ಮಾಡಿರೋದು, ರಿಯಲಿ ಅಕ್ಕ, ನವಡೇಸ್ ಮೆನ್ ಆರ್ ಸೋ ಕ್ರೂಯಲ್, ರಿಯಲಿ ವಿ ಕಾಂಟ್ ಟ್ರಸ್ಟ್ ದೆಮ್, ಯು ಆರ್ ರಿಯಲಿ ಇನ್ಸ್ಪೈರಿಂಗ್ ಮೀ. ಬಟ್ ಐ ಆಮ್ ಸೊ ಸಾರಿ, ನಾನು ಹೇಳಿಲ್ಲ ಐ ಹೇಟ್ ಮೆನ್ ಅಂತಲ್ಲ. ಲೈಕ್ ಇಟ್ ಈಸ್ ಲೈಕ್ ಏನು ಗೊತ್ತಾ, ಲೈಫಲ್ಲಿ ಎಲ್ಲ ಥರನೂ ಫೇಸ್ ಮಾಡಬೇಕಾಗುತ್ತೆ. ನೀವೆಲ್ಲರನ್ನೂ ಒಂದೇ ಕ್ಯಾಟಗರಿಗೆ ಹಾಕೋಕ್ಕೆ ಸಾಧ್ಯ ಇಲ್ಲ. ಯು ಟೋಲ್ಡ್ ಮಿ ದಟ್ ಐ ಆಮ್ ಇನ್ಸ್ಪೈರಿಂಗ್ ಯು ಅಂತ. ಆದರೆ ಈ ಇನ್ಸ್ಪೈರು ತೊಗೊಳ್ಳಿ ನೀವು, ಯಾಕಂದರೆ ಎಲ್ಲ ಮೆನ್ನ ಹೇಟ್ ಮಾಡೋದು ಬ್ಯಾಡ್, ಬಿಕಾಸ್ ಒನ್ ಮ್ಯಾನ್ ಈಸ್ ಡಿಫ್ರೆಂಟ್ ಆ್ಯಂಡ್ ಆಲ್ ಮೆನ್ ಈಸ್ ಡಿಫ್ರೆಂಟ್. ಮುಂದಿನ ಆನ್ಸರ್ ಬಂದು, ಮೈ ಮ್ಯಾನ್ ಶುಡ್ ಬಿ ವಿಲನ್ ಲೈಕ್ ಅರಫ್ ದ ಟರ್ಕಿಶ್ ಡ್ರಾಮಾ ಹೀರೋ ಅಂತೆ. ನಂಗೆ ನಿಜವಾಗ್ಲೂ ನಾನು ನೋಡಿಲ್ಲ ಆ ಸೀರೀಸ್ನ. ಮೇ ಬಿ ನೀವೆಲ್ಲ ಈಗ ತುಂಬ ಜನ ಅದೇ ಕ್ವೆಶನ್ ಹಾಕಿದರೆ, ಯು ಮೀನ್ ಹಿಮ್ ಅವ್ರು ವಿಲನ್ ಇದರಲ್ಲಿ ಹೀರೋ ಥರ ಕಾಣಿಸ್ತಿದ್ದಾರೆ. ಸರ್ ನನಗೆ ತುಂಬಾ ಸಿಕ್ಕಿದೆ ಆಯಿತಾ. ದಿ ಮ್ಯಾನ್ ಹೂ ಈಸ್ ಒಬ್ಸೆಸ್ಡ್ ವಿತ್ ಮೀ ಲೈಕ್ ವಿರಾಟ್ ಕೊಹ್ಲಿ ಒಬ್ಸೆಸ್ಡ್ ವಿತ್ ಅನುಷ್ಕಾ ಅಂತ ಹಾಕಿದ್ದಾರೆ. ಓ ಮೈ ಗಾಡ್. ಅದಕ್ಕೆ ನೀವು ಒಂದು ಏನು ಹೇಳ್ತಾರೆ, ಯಾವ ಥರ ಹುಡುಗನ ಹುಡುಕಬೇಕು ಅಂದರೆ, ಹೂ ಈಸ್ ಫ್ಯಾನ್ ಆಫ್ ವಿರಾಟ್ ಕೊಹ್ಲಿ, ಅಂದರೆ ಟ್ರೂ ಫ್ಯಾನ್ ಅನ್ನೋ ಥರ ಇರ್ತಾರಲ್ಲ. ಸೊ ಅವ್ರನ್ನ ಯು ಹ್ಯಾವ್ ಟು ಚೂಸ್ ಅಷ್ಟೇ. ಹಾಗೆ ನೆಕ್ಸ್ಟ್, ಇನ್ ದಿಸ್ ಜನ್ರೇಷನ್ ಶಿ ಶುಡ್ ಬಿ ಅ kind woman, that's all I ask for. I don't care about looks, status and etc. just be kind. ನೈಸ್. ಇದು ಯಾರೋ ಹುಡುಗ ಅನಿಸುತ್ತೆ ಹೇಳಿರೋದು. ಇಟ್ಸ್ ಅ ಗುಡ್ ಥಾಟ್ ಆ್ಯಕ್ಚುಲಿ. ನೋಡಿ, ಆಗಲೇ ಯಾರೋ ಹೇಳಿದ್ರಿ, ಈಗಿನ ಕಾಲದಲ್ಲಿ ದಿಸ್ ಜನ್ರೇಷನ್ ಎಲ್ಲ ಕ್ರೂಯಲ್ ಮೆನ್ ಅದು ಇದು ಅಂತಾರ. ಬಟ್ ನೋ, ಇಲ್ಲಿ ಯಾರೋ ಹುಡುಗನ ಈ ಥರ ಎಷ್ಟು ನೀಟಾಗಿ ಕಮೆಂಟ್ ಹಾಕಿದರೆ, ಇಫ್ ಯು ಆರ್ ಕೈಂಡ್ ಟು ದೆಮ್ ದೇ ವಿಲ್ ಬಿ ಗುಡ್ ಟು ಯು. ಹೂ ಲವ್ಸ್ ಮೀ, ಆನ್ಸರ್ ಇದೆ, ಹೂ ಲವ್ಸ್ ಮೀ ಮೋರ್ ದ್ಯಾನ್ ಹಿಸ್ ಮಾಮ್. ನೋ, ನಾನು ಈ ಒಂದು ಇದನ್ನು ಆ್ಯಕ್ಸೆಪ್ಟ್ ಮಾಡಲ್ಲ. ಬಿಕಾಸ್ ಅವರೊಂದು ಲೈಕ್ ಅಮ್ಮನವರು ಆ ಹುಡುಗ ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಹೀ ಲವ್ಸ್ ಹರ್, ಅಂದರೆ ಹಿಸ್ ಮಾಮ್ ಸೋ ಮಚ್ ಅಂತ ಇದ್ದರೆ, ಅವರು ಅಷ್ಟೇ ನಿಮ್ಮನ್ನು ಇಷ್ಟಪಡ್ತಾರೆ. ನನಗೆ ಗೊತ್ತಿಲ್ಲ, ಮೇ ಬಿ ಒಂದು 10% ಏನೋ ಇಟ್ ವಿಲ್ ಬಿ ಡಿಫ್ರೆಂಟ್. ಬಟ್ ಮೋಸ್ಟ್ ಆಫ್ ದಿ ಲೈಕ್ ಹುಡುಗರೆಲ್ಲ ಆ ಥರ ಇರಲ್ಲ. ಬಿಕಾಸ್ ಆ ಒಂದು ರೆಸ್ಪೆಕ್ಟ್
ಹುಡುಗಿರಿಗೆ ಕೊಡಬೇಕು ಅನ್ನೋದನ್ನ ಅವ್ರು ಆಲ್ರೆಡಿ ಕಲ್ತಿರ್ತಾರೆ. ಸೊ ಇಟ್ ಈಸ್ ಗುಡ್. ಅಂದರೆ ಚಿಕ್ಕ ವಯಸ್ಸಿಂದನೂ ಆ ಒಂದು ರೆಸ್ಪೆಕ್ಟ್ ಅನ್ನೋದನ್ನ ಕೊಡ್ತಾ ಬರ್ತಾ ಇರಬೇಕು. ಆಮೇಲೆ ಬೆಳೆದ ಮೇಲೆ ಅಂದರೆ ಆಫ್ಟರ್ ಗ್ರೋಯಿಂಗ್ ಅಪ್ ಆಗೇನಾದರೂ ಅವ್ರೇನಾದರೂ ರೆಸ್ಪೆಕ್ಟ್ ಕೊಡ್ತಾರೆ, ದಟ್ ಈಸ್ ಅ ಫೇಕ್ ರೆಸ್ಪೆಕ್ಟ್ ಅಂತ ನಾನು ಹೇಳ್ತೀನಿ. ಬಟ್ ಚಿಕ್ಕ ವಯಸ್ಸಿಂದನೂ ಅವ್ರಿಗೆ ಅಷ್ಟು ಇಷ್ಟ ಇರುತ್ತೆ ಅವ್ರ ಅಮ್ಮನ. ಲೈಕ್ ದೇ ವಿಲ್ ಬಿ ಹೇಳ್ತಾರೆ, ದೇ ವಿಲ್ ಬಿ ಒಬ್ಸೆಸ್ಡ್ ವಿತ್ ದ ಮಾಮ್. ಅಂದರೆ ಓಕೆ ಅಮ್ಮ ಈ ಥರ ಹಂಗೆ ಹಿಂಗೆ ಅಂತಾರೆ, ಲೈಕ್ ಫುಲ್ ಜಾಲಿಯಾಗಿರ್ತಾರಲ್ಲ. ಸೊ ದಟ್ ಈಸ್ ಗುಡ್ ಆ್ಯಕ್ಚುಲಿ. ಯು ಹ್ಯಾವ್ ಟು ಗೆಟ್ ಅ ಮ್ಯಾನ್ ಲೈಕ್ ದ್ಯಾಟ್ ನಾನು ಹೇಳ್ತಾ ಇದ್ದೀನಿ. ಬಟ್ who doesn't love their mom will never love you the same, will never respect you. Just remember that. ನನಗೆ ತುಂಬಾ ಸಪೋರ್ಟ್ ಸಿಗ್ತಾ ಇದೆ ಆ್ಯಕ್ಚುಲಿ ಡೈಲಿ ವ್ಲಾಗ್ ಮಾಡೋದಕ್ಕೆ. ಕೆಲವೊಬ್ಬರು ಮಾತ್ರ ಏನು ಇವಳಿಗೆ ಬರೀ ಮೇಕಪ್ ಬಿಟ್ಟರೆ ಬೇರೆ ಏನೂ ಟ್ಯಾಲೆಂಟೇ ಬರಲ್ವಾ ಅದು ಇದು ಅಂತ ಹೇಳ್ತಾರೆ. ಸೊ ನೀವು ಮತ್ತೆ ಆ ಒಂದು ಐಕಿಗೈನ ಮತ್ತೆ ಹೋಗಿ ಕೇಳಿಸ್ಕೊಂಡು ನಿಮ್ಮ ಒಂದು ಟ್ಯಾಲೆಂಟ್ ಹಾಗೂ ನಿಮ್ಮ ಒಂದು ಇದ್ರ ಬಗ್ಗೆ ಕ್ಯಾಲ್ಕುಲೇಟ್ ಮಾಡಿ ನೋಡಿ, ನಿಮಗೆ ಅದರಿಂದ ಏನು ಸಿಗ್ತಾ ಇದೆ ಏನು ಸಿಗ್ತಾ ಇಲ್ಲ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್. ನಾಳೆ ನಾನು ನಿಮ್ಗೆ ಸಿಗ್ತೀನಿ. ಬೈ. ಗುಡ್ ನೈಟ್.